ಶಾಸಕರ ಜಂಪಿಂಗ್ ಪಾಲಿಟಿಕ್ಸ್ ಬಗ್ಗೆ ಎಚ್ಡಿಕೆ ಸುಳಿವನ್ನೇನಾದ್ರೂ ಕೊಟ್ರ? 4 ಜನರ ಕ್ರಾಸ್ ವೋಟಿಂಗ್ ಯಾರು ಅಂತ ಗೊತ್ತು. ಪಾರ್ಟಿ ಬಿಡುವ ಬಗ್ಗೆಯೂ ಕೂಡ ಅವರೆಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಈಗ ಆಲ್ರೆಡಿ. ಅದು ಕೂಡ ನನಗೆ ಗೊತ್ತಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರೋದು. ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಅದೇ ಆಗಲಿ ಅತಿಯಾದ ನಂಬಿಕೆ ಒಳ್ಳೇದಲ್ಲ ಅನ್ನೋ ಸಂದೇಶವನ್ನು ನನಗೆ ಸಿಕ್ಕಿದೆ, ನಮ್ಮವರೇ ನನಗೆ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಈಗ ಎಚ್.ಡಿ.ಕೆ ಅವರು ಹೇಳ್ತಾ ಇರೋದು. ಅಂದರೆ ಅವರಲ್ಲೇ ಅವರು ಪ್ರಶ್ನೆಯನ್ನು ಹಾಕೊಂಡು ಉತ್ತರವನ್ನು ಕಂಡುಕೊಂಡಿದ್ದಾರೆ. ಯಾಕಂದರೆ ಈ ಒಂದು ಅಡ್ಡ ಮತದಾನದ ಭೀತಿ ಏನು ಮೇಲ್ಮನೆ ಮಹಾಯುದ್ಧಕ್ಕೆ ಬಹುತೇಕವಾಗಿ ಗ್ಯಾರಂಟಿ ಆಗ್ತಾ ಇತ್ತು, ಇದು ಆಗಬಾರ್ದು ಅನ್ನೋ ಕಾನ್ಫಿಡೆನ್ಸ್ ಇದ್ದಿದ್ರೆ ಬಹುಶಃ ಈ 4 ಮತಗಳು ಕೂಡ JDS-ನಿಂದ ಹೊರ ಹೋಗ್ತಾ ಇರಲಿಲ್ವೇನೋ. ಆದರೆ ಎಚ್.ಡಿ.ಕೆ ಅವರ ಒಂದು ಮತದಾನ ಮಾಡೋರನ್ನ ಶಾಸಕರನ್ನ ನಾವು ಹಿಡಿದಿಟ್ಕೊಳ್ಳೋದು ನಮಗೆ ಗೊತ್ತು ಅನ್ನೋ ಓವರ್ ಕಾನ್ಫಿಡೆನ್ಸ್ ಇಂದ ಇವತ್ತು 4 ಮತಗಳನ್ನು ಅಡ್ಡ ಮತದಾನವಾಗಿ ಕಳೆದುಕೊಂಡಿದ್ದಾರೆ JDS-ನವರು. ಹಾಗಾಗಿ ಶಾಸಕರ ಈ ಒಂದು ಜಂಪಿಂಗ್ ಪಾಲಿಟಿಕ್ಸ್ ಏನಿದೆ ಇದ್ರ ಬಗ್ಗೆ ನನಗೆ ಮೊದಲೇ ಸುಳಿವಿತ್ತು ಅಂತ ಎಚ್.ಡಿ.ಕೆ ಹೇಳಿರೋದು. 4 ಜನರ ಕ್ರಾಸ್ ವೋಟಿಂಗ್ಗಳು ಯಾರು ಮಾಡಿದ್ದಾರೆ ಅಂತಲೂ ನನಗೆ ಗೊತ್ತು. ಪಾರ್ಟಿ ಬಿಡುವ ಬಗ್ಗೆಯೂ ಕೂಡ ಅವರೆಲ್ಲ ಈ ಹಿಂದೆ ಚರ್ಚೆಯನ್ನ ಮಾಡ್ಕೊಂಡಿದ್ದಾರೆ. ಅವ್ರು ಯಾರ್ಯಾರು ಅವ್ರು ಏನು ಅಂತ ಅವ್ರನ್ನ ಟೆಸ್ಟ್ ಮಾಡಬೇಕು ಅಂತಲೇ ಅವ್ರಿಗೆ ಶಾಸಕರಾಗಿ ಹೋಗಿ ಅಲ್ಲಿ ನೀವು ಮತವನ್ನ ಹಾಕಿ ಅಂತ ಬಿಟ್ಟಿದ್ದು. ಅದು ನನಗೆ ಬಹುತೇಕವಾಗಿ ಕನ್ಫರ್ಮ್ ಆಗಿದೆ ಅವ್ರು ಯಾರ್ಯಾರು ಅಂತ. ಅದು ನನಗೆ ಗೊತ್ತು ಯಾರ್ಯಾರು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ತೀರ್ಮಾನ ಆಗ್ಬಿಟ್ಟಿದೆ. ನನ್ನ ವಿಚಾರದಲ್ಲಿ ನಾನು ನನ್ನ ಪಕ್ಷಕ್ಕೆ ಏನು ಮಾಡಬೇಕು ಮುಂದೆ ಅನ್ನೋದು ನನ್ನಲ್ಲಿ ತೀರ್ಮಾನ ಆಗಿದೆ. ನಾನು ಅದನ್ನು ಮಾಡ್ತೀನಿ. ನನ್ನ ಪಕ್ಷದಲ್ಲಿ ಇರೋರು ಇರಬಹುದು, ಇಲ್ಲ ಅಂದರೆ ಹೋಗಬಹುದು. ಒಟ್ಟಿನಲ್ಲಿ ಒಳ್ಳೆಯ ಒಂದು ಅತಿಯಾದ ನಂಬಿಕೆಯನ್ನು ಇಟ್ಕೊಳ್ಳೋದು ಒಳ್ಳೆಯದಲ್ಲ ಅನ್ನೋ ಸಂದೇಶವನ್ನು ನನಗೆ ನಮ್ಮವರೇ ಪಾಠ ಕಲಿಸ್ಬಿಟ್ಟು ಹೋಗಿದ್ದಾರೆ ಅಂತೇಳಿ ಎಚ್.ಡಿ.ಕೆ ಆಗ್ರಹಿಸಿದ್ದಾರೆ. ಇನ್ನು BJP ಅವರು ಕೂಡ ಅಷ್ಟೇ, BJP ಪಕ್ಷದಲ್ಲೂ ಇರುವಂತಹ ಶಾಸಕರುಗಳು ಕೂಡ ಅಷ್ಟೇ ಅಡ್ಡ ಮತದಾನವನ್ನು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಭಾರೀ ಚುರುಕು ನಾವು ಕಾಣಬಹುದು. ಯಾಕಂದರೆ ಕಾಂಗ್ರೆಸ್ನಲ್ಲಿ 5ಕ್ಕೂ ಒಂದೊಂದು ಪ್ರತ್ಯೇಕವಾಗಿ ಬಸ್ಗಳನ್ನು ಮಾಡಿ ಅಲ್ಲಿ ಶಾಸಕರುಗಳನ್ನು ಹಿಡಿದಿಟ್ಕೊಂಡು ಯಾರ ಸಂಪರ್ಕಕ್ಕೂ ಸಿಗದ ಹಾಗೆ ಇಟ್ಕೊಂಡಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಒಂದು ರೀತಿ ಅಡ್ಡ ಮತದಾನದಿಂದ ತಪ್ಪಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಅಡ್ಡ ಮತದಾನದ ಭೀತಿಯಲ್ಲಿ ಏನು ಕಾಂಗ್ರೆಸ್ ಇತ್ತು, ಆದರೆ ಈಗ ಕಾಂಗ್ರೆಸ್ ಅದರಿಂದ ಎಸ್ಕೇಪ್ ಆಯಿತು, ಆದರೆ JDS BJP ತಗ್ಲಾಕೊಂತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಆಯ್ತಾಯ್ತು ಮಾಡಿ. ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಇಂಚರ. ಈಗ ಅಡ್ಡ ಮತದಾನ ಅಂತ ಏನ್ ಭೀತಿ ಇತ್ತು ಅದರಲ್ಲಿ ಕಾಂಗ್ರೆಸ್ ಏನೋ ಒಂದ್ ಕಡೆ ಬಚಾವಾಯ್ತು, ಆದ್ರೆ BJP JDS ಈ ಅಡ್ಡ ಮತದಾನದ ಭೀತಿಗೆ ಬಿದ್ದು ಬಿಟ್ಟಿದೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ. ಇಂಚರ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಗೆಲುವನ್ನು ಕೂಡ ಸಾಧಿಸಿದೆ. ಆದರೆ BJP ಮತ್ತು JDS ಪಕ್ಷದಲ್ಲಿ ಅಡ್ಡ ಮತದಾನ ಅನ್ನುವಂಥದ್ದು ತಾಂಡವ ಕೂಡ ಆಡಿರ್ತಕ್ಕಂಥದ್ದು. ಎರಡೂ ಪಕ್ಷದ ವಲಯದಲ್ಲಿ ಕೂಡ ಒಂದಿಷ್ಟು ಭಾರಿ ಮುಖಭಂಗ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಎರಡೂ ಪಕ್ಷದ ನಾಯಕರು ಸಹಿತ ಚಿಂತನ ಮಂಥನ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ BJP ಪಕ್ಷದಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಇದು ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂತಂದ್ರೆ ಪಕ್ಷದ ಅಭ್ಯರ್ಥಿಗಳು ಇಬ್ರು ಗೆದ್ರು ಸಹಿತ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕರ ನಡೆಯ ಕುರಿತಾಗಿ ಸಾಕಷ್ಟು ಕೂಡ ಇದೀಗ ರಾಜ್ಯ BJP ವಲಯದಲ್ಲಿ ಕೂಡ ಚರ್ಚೆ ಕೂಡ ಆಗುವಂತದ್ದು. BJPಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು, ಇವರಿಬ್ಬರ ನಾಯಕತ್ವದಲ್ಲಿ ಕೂಡ ರಾಜ್ಯ BJP ಕೂಡ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಇವರಿಬ್ಬರು ನಾಯಕರು ಕೂಡ ವಿಫಲರಾದ್ರ ಅನ್ನುವಂತಹ ಒಂದಿಷ್ಟು ಸಂದೇಶ, ಒಂದಿಷ್ಟು ಚರ್ಚೆಗಳು ಕೂಡ BJP ಹೈಕಮಾಂಡ್ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಕುರಿತು BJP ಹೈಕಮಾಂಡ್ ನಾಯಕರು ಕೂಡ ಎಲ್ಲ ವರದಿಯನ್ನು ಕೂಡ ತರಿಸಿಕೊಂಡಿದ್ದಾರೆ. ನಿನ್ನೆಯೂ ಕೂಡ BJPಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೂ ಕೂಡ ದೂರವಾಣಿ ಕರೆಯ ಮುಖಾಂತರ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದೀಗ ನಿನ್ನೆ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕರ ವಿವರವನ್ನು ಕೂಡ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಅವರ ವಿರುದ್ಧ ಕ್ರಮ ಆಗೋಕ್ಕಿಂತ ಮುಂಚಿತವಾಗಿ ಇದನ್ನ ನಾಯಕತ್ವ ವಹಿಸಿಕೊಂಡವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಒಂದಿಷ್ಟು ಚಿಂತನೆ ನಡೆಸಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ.